ಮಾವಿನಕಾಯಿ ಸೀಸನ್ನಲ್ಲಿ ನೀವು ಎಲ್ಲ ಥರ ರೆಸಿಪಿನೂ ಟ್ರೈ ಮಾಡಿರ್ತೀರ. ಮೋಸ್ಟ್ಲಿ ಈ ರೆಸಿಪಿನ ಟ್ರೈ ಮಾಡಿರಲ್ಲ. ಸಖತ್ ರುಚಿಯಾಗಿರುತ್ತೆ. ಮಕ್ಕಳಂತೂ ಹೋಗ್ತಾ ಬರ್ತಾ ತಿಂದೇ ಖಾಲಿ ಮಾಡಿಬಿಡ್ತಾರೆ. ನಿಮಗೆ ಬಾಕ್ಸ್ಗೆ ಹಾಕಿಡೋ ಅವಕಾಶನೇ ಕೊಡಲ್ಲ. ಇದನ್ನು ಮಾಡ್ಕೊಳ್ಳೋದಕ್ಕೆ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಣ ಬಟ್ಟೆನಲ್ಲಿ ಒರೆಸ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆಗೆ 1 ಸ್ಪೂನ್ ಕಪ್ಪು ಜೀರಿಗೆ, 1 ಸ್ಪೂನು ಸೋಂಪು ಕಾಳು, 1/4 ಸ್ಪೂನ್ ಮೆಂತ್ಯ, ಸಾಸಿವೆ, ಜೀರಿಗೆ ಇದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಮೆಂತ್ಯ ಬಾಯಿಗೆ ಸಿಕ್ಕರೆ ಕಷ್ಟ ಅನ್ನೋರು, ಇಷ್ಟ ಇಲ್ಲ ಅನ್ನೋರು ಮೆಂತ್ಯನ ಸ್ಕಿಪ್ ಮಾಡ್ಬೋದು. ಒಗ್ಗರಣೆ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊಂಡು 1 ಸ್ಪೂನ್ ಉಪ್ಪು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ 1 ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಬಾಡಿಸ್ಕೊಂಡಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಮತ್ತೊಂದು 2 ಸೆಕೆಂಡ್ ಚೆನ್ನಾಗಿ ಬಾಡಿಸ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಬೆಲ್ಲ ಎಲ್ಲ ನೋಡಿ ಈ ರೀತಿ ಡ್ರೈ ಆಗುತ್ತೆ. ಆಮೇಲೆ 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ನೋಡಿ ಬೆಲ್ಲದಲ್ಲಿರೋ ನೀರೆಲ್ಲ ಡ್ರೈ ಆಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಮತ್ತೆ ತಟ್ಟೆನ ಮುಚ್ಚಕ್ಕೆ ಹೋಗ್ಬಾರ್ದು. ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಹೀಗೆ ಓಪನಾಗಿ ಒಂದು 5 ನಿಮಿಷ ಬಿಟ್ಟರೆ ನೋಡಿ ಈ ರೀತಿ ಮೆದುವಾಗಿ ಸಾಫ್ಟಾಗಿರುತ್ತೆ. ನೀವು ತಟ್ಟೆ ಏನಾದರೂ ಮುಚ್ಚಿದ್ರೆ ಅದರಲ್ಲಿ ಹಾವಿ ನೀರೆಲ್ಲ ಬಿಟ್ಕೊಂಡು ಮತ್ತೆ ತೆಳುವಾಗುತ್ತೆ. ಹಾಗಾಗಿ ಇದು ಡ್ರೈ ಇದ್ರೇ ಚೆಂದ. ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ.